ಸೊ ಕಾವೇರಿ ಕನ್ನಡ ಮೀಡಿಯಮ್ ಅಂದ್ರೆ ಈ ನಮ್ಮ ಕರ್ನಾಟಕದ ನೇಟಿವಿಟಿ ತೋರಿಸೋದೇ ನಮ್ಮ ಫಸ್ಟ್ ಪ್ರಿಫರೆನ್ಸ್. ಅದರಿಂದ ಪ್ರತಿಯೊಂದು ಒಂದು ಹಬ್ಬದ ಆಚರಣೆ ಆಗಿರ್ಬೋದು, ಒಂದು ಕವಿಗಳ ಬಗ್ಗೆ ತಿಳಿಸೋದಾಗಿರ್ಬೋದು, ಸೊ ಕನ್ನಡ ಸಾಹಿತ್ಯದ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ನಾವು ಕರೆಕ್ಟಾಗಿ ತಿಳ್ಕೊಂಡು ಸೊ ನಮ್ಮ ಜೊತೆ ಇರೋಂಥವ್ರನ್ನ ಒಳ್ಳೊಳ್ಳೆ ವಿದ್ವಾಂಸರಾಗಿರ್ಬೋದು, ಕನ್ನಡ ಲೇಖಕರನ್ನಾಗಿರ್ಬೋದು, ಪ್ರತಿಯೊಂದು ಅವರೆಲ್ಲರನ್ನ ಮಾಹಿತಿ ಪಡ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಈ ಹಬ್ಬನೂ ಅಷ್ಟೇ, ಸಂಕ್ರಾಂತಿ ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ, ಸೊ ಯಾವ ರೀತಿ ಹಬ್ಬ ಹುಟ್ಕೊಂತು, ಸೊ ಇದೆಲ್ಲನೂ ನಿಮ್ಮ ಸಂಕ್ರಾಂತಿ ಎಪಿಸೋಡಲ್ಲಿ ಬರುತ್ತೆ, ನೋಡ್ತಾ ಇರಿ. ವೀಕ್ಷಕರಿಗಂತೂ ಪ್ರತಿಯೊಂದು ಹಬ್ಬದ ಮಾಹಿತಿ ಆಗಿರ್ಬೋದು, ಕನ್ನಡ ನಾಡಿನ ಬಗ್ಗೆ ಆಗಿರ್ಬೋದು, ಕನ್ನಡ ಲೇಖಕರ ಬಗ್ಗೆ ಆಗಿರ್ಬೋದು, ಸೊ ಪ್ರತಿಯೊಂದು ಸಾಹಿತ್ಯ ಆಗಿರ್ಬೋದು, ಅಭಿರುಚಿಯಾಗಿ ಪ್ರತಿಯೊಂದೂ ಸಖತ್ತಾಗಿರುತ್ತೆ. ಎಂಜಾಯ್ ಮಾಡ್ತಾಯಿರಿ. ಇಲ್ಲ ಖಂಡಿತ. ಸೊ ಈಗ ನಾವು ಶೂಟ್ ಮಾಡ್ತಿರ್ತೀವಿ ಅಂದ್ಕೊಳ್ಳಿ, ಔಟ್ಡೋರ್ ಹೋಗ್ತೀವಿ. ಔಟ್ಡೋರ್ ಹೋದಾಗ ಹೊರಾಂಗಣ ಚಿತ್ರೀಕರಣ ಹೋದಾಗ ಏನಾಗುತ್ತೆ, ಸುತ್ತ ಆಡಿಯನ್ಸ್ ಆಗಿರ್ಬೋದು, ಆ ಖುಷಿಯಿಂದ ನಮ್ಮ ಆರ್ಟಿಸ್ಟ್ ಫ್ಯಾನ್ಸ್ಗಳಾಗಿರ್ಬೋದು, ಅಂದರೆ ಈ ಕಾವೇರಿ ಫ್ಯಾನ್ಸು, ಅಗಸ್ತ್ಯನ್ ಫ್ಯಾನ್ಸು, ಮತ್ತು ನಮ್ಮ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಕಲಾವಿದರು ಬಳಗ ಇದೆ, ಅವ್ರು ಎಲ್ರಿಗೂ ಏನಂದರೆ ತುಂಬ ಚೆನ್ನಾಗಿ ಬರ್ತಿದೆ ಕಾವೇರಿ ಕನ್ನಡ ಮೀಡಿಯಮ್ ಅಂದರೆ. ಸೊ ಹಿಂಗೆ ಬರಬೇಕು, ಹಿಂಗೆ ಆಗ್ತಿದೆ ಅಂತಲೂ ಹೇಳ್ತಾರೆ. ಕೆಲವೊಬ್ಬರು ಬಂದು ನಾವು ಸರ್ ನೀವು ಡೈರೆಕ್ಟರ್ ಅಲ್ವಾ, ಸೊ ನೀವು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಒಂದಷ್ಟು ಜನ ಬಂದು ನನ್ನ ಹತ್ರನೂ ಕೇಳ್ತಾರೆ ಕ್ವಶನ್ಸು. ಅವಾಗ ನನಗೆ ಒಂಥರ ಖುಷಿ ಆಗುತ್ತೆ. ಅಂದರೆ ಸೊ ಇಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ. ಒಂದೊಂದು ಸಲ ಅನಿಸುತ್ತೆ ನಾವು ಕೂಡ ಸೊ ಕೆಲವೊಂದನ್ನು ಅವ್ರು ಹೇಳಿದ್ದನ್ನು ನಾವು ಫಾಲೋ ಅಪ್ ಮಾಡ್ತೀವಿ, ಪ್ರತಿಯೊಂದನ್ನು ಯಾವುದೇ ಆಗಲಿ. ಸೊ ಅವ್ರು ಹೇಳಿದ್ರು ಹಿಂಗೆ ಫ್ಯಾನ್ಸ್ ಅವತ್ತು ಬಂದಾಗ ಹಿಂಗೆ ಹೇಳಿದ್ರಲ್ವ, ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ. ಸೊ ನಮಗೂ ಅವಾಗ ಒಂದು ಥಾಟ್ ಬರುತ್ತೆ. ಅದನ್ನು ನಾವು ನೆಕ್ಸ್ಟು ಈ ಫರ್ದರ್ ಬರೋ ಒಂದು ಚಿತ್ರಕಥೆಯಲ್ಲಿ ಅಳವಡಿಸ್ಕೋತೀವಿ. ಅವಾಗ ಹೋಗ್ತಾ ಹೋದಾಗ ಆಡಿಯನ್ಸ್ಗೂ ಅನಿಸುತ್ತೆ, ಓ ಇಲ್ಲ ಕರೆಕ್ಟು, ಇವರು ನಾವು ಹೇಳ್ದಂಗೂ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಫೀಲ್ ಆಗುತ್ತೆ. ಸೊ ಜೊತೆಗೆ ನಮ್ಮ ಪ್ರತಿಯೊಬ್ಬರು ಆರ್ಟಿಸ್ಟು ಕೂಡ ಮತ್ತು ಟೆಕ್ನಿಷಿಯನ್ಸ್ ಕೂಡ ಯಾರೇ ಆಗಲಿ ಸರ್ ಇದು ಹಿಂಗೆ ಹೋದರೆ ಚೆನ್ನಾಗಿರುತ್ತೆ ಅಂದಾಗ ಎಲ್ಲ ತೊಗೊಂಡು ಹೋಗ್ತಾ ಇರೋದ್ರಿಂದ ಎಲ್ಲ ಸಖತ್ತಾಗಿ ಬರ್ತಿದೆ. ಇಲ್ಲ ಅಂದರೆ ನಾವು ಮಹಾಲಕ್ಷ್ಮಿ ಅಮ್ಮ, ಈಗ ಪ್ರಮೋದದೇವಿ ಅಂತ ಅಜ್ಜಿ ಏನು ಮಾಡ್ತಾ ಇದ್ದಾರಲ್ವ, ಅವರು ಸೊ ಸೂಪರ್ ಸ್ಟಾರ್. ಅಂದರೆ ನಾನು ಹೇಳಾಗಿಲ್ಲ, ನಿಮಗೆ ಕನ್ನಡ ಇಂಡಸ್ಟ್ರಿ ಇರ್ಬೋದು, ಫುಲ್ ಓವರಾಲ್ ಇಂಡಿಯನ್ ಇಂಡಸ್ಟ್ರಿಯಲ್ಲೇ ತುಂಬ ದೊಡ್ಡ ಹೆಸರು ಮಾಡಿಂಥವ್ರು. ಅಂಥವ್ರ ಜೊತೆ ನಾವು ವರ್ಕ್ ಮಾಡ್ತಾ ಇರೋದು ನಮ್ಮ ಪುಣ್ಯ ಒಂದು. ಆ್ಯಂಡ್ ಅವರೆಲ್ಲ ಎಲ್ಲರೂ, ಅಂದರೆ ನಾನು ಏಜಲ್ಲಿ ಚಿಕ್ಕವನಿರ್ಬೋದು, ಬಟ್ ಎಲ್ಲರೂ ಒಬ್ಬ ಡೈರೆಕ್ಟರ್ ಅಂದರೆ ಸೊ ಒಂದು ಸರಿಯಾದ ದಾರಿನ ಕರ್ಕೊಂಡು ಹೋಗೋದು, ಅಂದರೆ ಚಿತ್ರಕಥೆಗೆ ತಕ್ಕಂತೆ, ಕತೆಗೆ ತಕ್ಕಂತೆ, ಸೊ ಆ ಪಾತ್ರಕ್ಕೆ ತಕ್ಕಂತೆ ಕರ್ಕೊಂಡು ಹೋಗೋದು ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಸೊ ಇದು ಪ್ರತಿಯೊಂದು ಶೋ ಡೈರೆಕ್ಟರ್ಗಳಿಗೂ ಅಷ್ಟೇ. ಸೊ ಅದು ನನ್ನ ಪುಣ್ಯ ಗೊತ್ತಿಲ್ಲ, ಆ ಥರ ಎಲ್ಲ ಕಲಾವಿದರಾಗಿರ್ಬೋದು, ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನನ್ನ ಜೊತೆ ಸಿಕ್ಕಿರೋದು ನನ್ನ ಪುಣ್ಯ. ಸೊ ಅದರಿಂದ ಕಾವೇರಿ ಈ ರೀತಿ ಕಾವೇರಿ ಕನ್ನಡ ಮೀಡಿಯಮ್ ಅನ್ನೋ ಶೋ ಬಗ್ಗೆ ಹೇಳಬೇಕು ಅಂದರೆ, ಇದು ಸುವರ್ಣ ವಾಹಿನಿಯವರು ತುಂಬ ಮುತುವರ್ಜಿ ವಹಿಸಿ ನಮ್ಮ ಪ್ರತಿಯೊಂದು ನಮ್ಮ ಏನು ಸಪೋರ್ಟಿವ್ ಇದ್ದಾರಲ್ಲ, ಸೊ ಬಿಸ್ನೆಸ್ ಹೆಡ್ಡಿಂದ ಹಿಡಿದು, ಫಿಕ್ಷನ್ ಹೆಡ್ಡಿಂದ ಹಿಡಿದು, ನಮ್ಮ ಕ್ಲಸ್ಟರ್ ಹೆಡ್ಡಿಂದ ಹಿಡಿದು, ನಮ್ಮ ಪಿ ಮೇಡಮಿಂದ ಹಿಡಿದು ಪ್ರತಿಯೊಬ್ಬರು ಅಷ್ಟೇ, ಪ್ರತಿಯೊಬ್ಬರು ಸಪೋರ್ಟು ಈ ಕಾವೇರಿ ಕನ್ನಡ ಮೀಡಿಯಮ್ಗೆ ಸ್ಪೆಷಲ್ ಆಗಿದೆ. ಏಕೆಂದರೆ ಅವ್ರಿಗೂ ಒಂದು ಕನ್ನಡ ಅಭಿಮಾನನೂ ತುಂಬ ಇದೆ. ಇನ್ನು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ, ಸೊ ಅವರು ನನಗೆ ಫ್ರೀಡಮ್ ಕೊಟ್ಟಿರೋದು ಇಷ್ಟೇ, ನೀವು ಏನು ಬೇಕಾದರೂ ಮಾಡಿ, ತುಂಬ ಚೆನ್ನಾಗಿ ಬರಬೇಕು. ನಮ್ಮ ಪ್ರೀತಮ್ ಶೆಟ್ಟಿ ಸರ್ ಆಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ಸಿಂಚನಾ ಮೇಡಮ್ ಆಗಿರ್ಬೋದು, ಸಂಗಮೇಶ್ ಸರ್, ಅಂದರೆ ಇದು ಒಂಥರ ಹೆಂಗೆ ಅಂದರೆ ಟೀಮ್ ಥರ ಮಾಡ್ತಿರೋದು ಇದು. ಸೊ ಪ್ರತಿಯೊಬ್ಬರು ಅಷ್ಟೇ, ನೀವೇನೇ ಮಾಡಿ ಪರ್ಫೆಕ್ಟಾಗಿ ಮಾಡಿ, ಚೆನ್ನಾಗಿ ಮಾಡಿ, ಬಟ್ ಎಲ್ಲೂ ಕೂಡ ನಮ್ಮ ಕನ್ನಡಕ್ಕೆ ಧಕ್ಕೆ ಬರಬಾರ್ದು. ಸೊ ಆ ಧಕ್ಕೆ ಬರೋಂಥದ್ದು ನೀವು ಮಾಡಲ್ಲ ಅಂತ ಗೊತ್ತು, ಆದ್ರೂ ಒಂದು ಕಿಂಚಿತ್ತು ಏನು ಸಮಸ್ಯೆಗಳು ಆಗಬಾರ್ದು, ಆ ಥರ ನೀವು ನಡೆಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅದೇ ದಾರಿನಲ್ಲಿ ನಮ್ಮ ಟೀಮ್ ಕೂಡ ವರ್ಕ್ ಮಾಡ್ತಿದೆ. ಸೊ ನಮ್ಮ ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು, ಆರ್ಟಿಸ್ಟ್ ಟೀಮ್ ಆಗಿರ್ಬೋದು. ಇನ್ನು ನಮ್ಮ ಆರ್ಟಿಸ್ಟ್ ಬಗ್ಗೆ ಹೇಳಬೇಕಂದ್ರೆ ಪ್ರತಿಯೊಬ್ಬರು ದೊಡ್ಡವರೇ. ಈಗ ನೀವು ಹೇಳಿದ್ರಲ್ವ, ಮಹಾಲಕ್ಷ್ಮಿ ಅಮ್ಮ, ಪ್ರಮೋದದೇವಿ ಹೆಜ್ಜೆ ಆಗಿರ್ಬೋದು, ಶಶಿಕಾಂತ್ ಆಗಿರ್ಬೋದು, ರವಿಕಾಂತ್ ಆಗಿರ್ಬೋದು, ಆ್ಯಂಡ್ ಅಗಸ್ತ್ಯ, ಕಾವೇರಿ, ಅವರಿಬ್ಬರ ಬಗ್ಗೆ ಅಂತೂ ನಾನು ಹೇಳೋಂಗಿಲ್ಲ, ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ. ಸೊ ಏನಂದರೆ ಅವರು ಈ ಲವ್ ಅಂತ ಬಂದರೆ ಆ ರೊಮ್ಯಾಂಟಿಕ್ ಮೂಡ್ ಆಗಿರ್ಬೋದು, ಸೊ ಕಾಮಿಡಿ ಅಂತ ಬಂದರೆ ಆ ಜಾನರ್ಗೆ ಅಡ್ಜಸ್ಟ್ ಆಗಿರೋದಿರ್ಬೋದು, ನಿಮಗೆ ಒಂದೇ ಸೀನಲ್ಲಿ 5-6 ವೇರಿಯೇಷನ್ ಇದ್ದರೂ ಕೂಡ ಇಮಿಡಿಯೇಟ್ ತಗೋತಾರೆ. ನಾನು ಇದ್ರ ಬಗ್ಗೆ ಇಲ್ಲ, ಈ ಸೀನ್ ಹಿಂಗೆ ಕೇಳ್ತಾ ಇದೆ ಅಂದರೆ ಸರ್ ಇದು ಲವ್ ಇದೆ, ಅಲ್ಲಿಂದ ಇಮಿಡಿಯೇಟ್ ಚೇಂಜ್ ಓವರ್ ತಗೊಳ್ಳೋಣ ಸರ್, ಇದು ಕಾಮಿಡಿ ಆಗುತ್ತೆ. ಸೊ ಅಲ್ಲಿಂದ ಸೀರಿಯಸ್ನೆಸ್ ಆಗಿರ್ಬೋದು, ಪ್ರತಿಯೊಂದು ಸೀನಲ್ಲಿ ನಿಮಗೆ 5-6 ವೇರಿಯೇಷನ್ ಬೇಕು ಅಂದರೆ ಆ ಭಾವನೆಗಳಿಗೆ ತಕ್ಕಂತೆಯೇ ಮಾಡ್ಕೊಂಡು ಹೋಗ್ತಾರೆ. ಅದು ನನಗೆ ಖುಷಿಯಾಗಿ, ನಾನು ಹೇಳ್ಕೊಡೋದಕ್ಕಿಂತ ಮುಂಚೆನೇ ಅವ್ರಿಗೆ ಅರ್ಥ ಆಗಿರುತ್ತೆ. ಅದು ಇನ್ನೂ ನನಗೆ ಕೆಲಸ ಮಾಡೋದಕ್ಕೆ ಈಸಿ ಆಗ್ತಿದೆ. ಇನ್ನು ನಮ್ಮ ಕೋ ಆರ್ಟಿಸ್ಟ್ಗಳಂತೂ ನಾನು ಹೇಳೋಂಗೆ ಇಲ್ಲ. ಇವನ್ ಅನಿಕಾ ಆಗಿರ್ಬೋದು, ನೇತ್ರ ಆಗಿರ್ಬೋದು, ಸೊ ನಮ್ಮ ಅಂಬಿಕಾ ಮೇಡಮ್ ಆಗಿರ್ಬೋದು, ಸೊ ಪ್ರತಿಯೊಬ್ಬರೂ ಅಷ್ಟೇ. ನಮ್ಮ ವೃಂದ ಅಂತ ವಿಲನ್ ಇದ್ದಾರೆ, ಅವರು ಅದ್ಭುತವಾಗಿ ಮಾಡ್ತಾರೆ. ಇನ್ನು ವಿವೇಕು, ನಮ್ಮ ಸಂದೀಪ್ ಸರ್ ರವಿಕಾಂತ್ ಕ್ಯಾರೆಕ್ಟರ್ ಮಾಡ್ತಾರೆ, ನಮ್ಮ ಶ್ರೀನಾಥ್ ಸರ್ ಅವರ ಶಶಿಕಾಂತ್, ಅವ್ರ ಬಗ್ಗೆ ನಾವು ಹೇಳೋಂಗಿಲ್ಲ. ಯಾಕೆಂದರೆ ಅವರು 20-25 ವರ್ಷದ ಜರ್ನಿ. ಸೊ ನಮ್ಮ ಏಜ್ ತಕ್ಕನಾಗಿ ಅವ್ರ ಜರ್ನಿ ಆಗಿದೆ. ಈಗ ನಮ್ಮ ಮಹಾಲಕ್ಷ್ಮಿ ಅಮ್ಮನೇ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರ ಅಭಿಮಾನಿ ಆದಂಥವ್ರು, ಅಂಥವ್ರ ಜೊತೆ ವರ್ಕ್ ಮಾಡ್ತಾ ಇರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು.
ನಮ್ಮ ಕ್ಯಾಮ್ರಾಮನ್ ಸರ್ ಪವನ್ ಸರ್ ಆಗಿರ್ಬೋದು, ನಮ್ಮ ಸುಬ್ಬು ಅಂತ ಇದ್ದಾರೆ, ಮತ್ತು ನಮ್ಮ ಡೈರೆಕ್ಷನ್ ಟೀಮಲ್ಲಿ ಅಮರೇಶ್ ಅಂತ ಇದ್ದಾರೆ, ಅವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಎಲ್ರಿಗೂ ಕೂಡ ಕನ್ನಡ ಭಾಷೆ ಬಗ್ಗೆ ತುಂಬ ಅಭಿಮಾನ ಇದೆ. ಆ್ಯಂಡ್ ಇದು ಮಂಗಳೂರು ನೇಟಿವಿಟಿ ಆಗಿರೋದ್ರಿಂದ ನಮ್ಮ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು ಅವರೆಲ್ಲ ಸೊ ಅದೇ ನೇಟಿವಿಟಿ, ನಮ್ಮ ಪ್ರೊಡ್ಯೂಸರು ಕೂಡ ಅದೇ ನೇಟಿವಿಟಿ. ಆ ನೇಟಿವಿಟಿದು ಏನು ಕಲ್ಚರ್ ಇದೆಯಲ್ಲ, ಸೊ ಅದನ್ನೆಲ್ಲ ಅವ್ರಿಗೂ ಗೊತ್ತಿರೋದ್ರಿಂದ ಹಿಂಗೆ ಇದು ನೇಟಿವಿಟಿ ಹಿಂಗಿರುತ್ತೆ, ಈ ಹಬ್ಬದ ಸಂಪ್ರದಾಯ ಹಿಂಗಿರುತ್ತೆ, ಅದೆಲ್ಲ ತಿಳಿಸೋದ್ರಿಂದ ನಮ್ಗೆ ಇನ್ನೂ ಈಸಿ ಆಗ್ತಿದೆ.